ಬರ್ರಿ ಈಗ 19th ಪ್ರೋಗ್ರಾಮ್ ಸಾಲ್ವ್ ಮಾಡೋಣಂತ. 19th ಪ್ರೋಗ್ರಾಮ್ ಏನೈತಿ, ಪ್ರಿಂಟ್ ಬೈನರಿ ವ್ಯಾಲ್ಯೂಸ್ ಆಫ್ ವೇರಿಯಸ್ ಇನ್ಪುಟ್ಸ್ ಲೈಕ್ ಇಂಟೀಜರ್, ಕ್ಯಾರೆಕ್ಟರ, ಆಮೇಲೆ ಪರ್ಫಾರ್ಮ್ ಶಿಫ್ಟ್ ಆಪ್ರೇಷನ್ಸ್. ಸೊ ಲೆಫ್ಟ್ ರೈಟ್ ಶಿಫ್ಟ್ ಅಂತ ನೋಡಿದ್ವಿ ನಾವು. ಸೊ ಈಗ ನಿಮ್ಗೆ ಒಂದು ಸಂಖ್ಯೆ ಕೊಡ್ತಾರಂತ, ಆ ಸಂಖ್ಯೆದು ನೀವು ಬೈನರಿ ವ್ಯಾಲ್ಯೂಸ್ ಏನದಾವು, ಬೈನರಿದೊಳಗೆ ಅದು ಹೆಂಗೆ ಇರ್ತೈತಿ ಅಂತ ಪ್ರಿಂಟ್ ಮಾಡ್ಬೇಕಂತ, ಆಯಿತಾ. ಸೊ ನಾನು ನಿಮ್ಗೆ ಹೇಳ್ದಂಗೆ ಒಂದು ಮಷೀನ್ದೊಳಗೆ ಇಂಟೀಜರ್ನ್ಯಾಗ 32 ಬಿಟ್ಸ್ ಇರ್ತಾವ ಅಥವಾ 16 ಬಿಟ್ಸ್ ಇರ್ತಾವ, ಡಿಪೆಂಡ್ಸ್ ಆನ್ ದ ಸಿ ಪಿ ಯು. ನಾವಿಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡಾಕ್ತೀವಲ್ಲ, ನಮಗದು ಈಸಿ ಆಗಕ್ಕೆ ಏನು ಮಾಡೋಣ, ಒಂದು ಅಷ್ಟ 4 ಬಿಟ್ ಐತೆ ಅಂತ ತೊಗೊಳ್ಳೋಣ. ಉದಾಹರಣೆಗೆ ಲಾಜಿಕ್ 4 ಬಿಟ್ ಇದ್ರೂ ಸೇಮ್, 8 ಇದ್ರೂ ಸೇಮ್, 8 ಅಥವಾ 16 ಇದ್ರೂ ಸೇಮ್, 32 ಇದ್ರೂ ಸೇಮ್, ಆಯಿತಾ. ನಿಮ್ಗೆ ಇದನ್ನ ಎಕ್ಸ್ಪ್ಲೇನ್ ಮಾಡುವಾಗ ನಾನು ಅಷ್ಟರಲ್ಲೇ ಮಾಡ್ತೀನಿ. ಸೊ ಏನಂತಂದ್ರೆ ಬೈನರಿ ಫಾರ್ಮ್ಯಾಟ್, ಆ ಇನ್ಪುಟ್ಟದ್ದು ಬೈನರಿ ಫಾರ್ಮ್ಯಾಟನ್ನು ಪ್ರಿಂಟ್ ಮಾಡೋದು, ಇದು ಒಂದಿದೆ. ಆಮೇಲೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು, ರೈಟ್ ಶಿಫ್ಟ್, ಇವೆರಡು ಟೆಕ್ನಿಕನ್ನು ಕಲಿಯೋದಿದೆ, ಆಯಿತಾ. ಸೊ ಇದೆರಡು ಹೆಂಗಂತ ನೋಡೋಣ. ಸೊ ಫಸ್ಟ್ ಈಗ ಬೈನರಿ ಫಾರ್ಮ್ಯಾಟ್ ಪ್ರಿಂಟ್ ಮಾಡಬೇಕು, ಆಯಿತಾ. ಸೊ ನಿಮಗೆ ಗೊತ್ತಿದ್ದಂಗೆ ಈಗ 4 ಬಿಟ್ ಅದಾವ ಅಂತ ತಿಳ್ಕೊರಿ ಉದಾಹರಣೆಗೆ, ಆಯಿತಾ. ಸೊ ಹೆಂಗೆ ವರ್ಕ್ ಆಗುತ್ತಂದ್ರೆ, ನೀವು ಇಲ್ಲಿ ರೈಟ್ದಿಂದ, ಓಕೆ, ರೈಟ್ದಿಂದ ಈ ಕಡೆ ಲೆಫ್ಟಿಗೆ ಇಲ್ಲಿ ಏನಂತಂದ್ರೆ ಇದು 2 to the power 0, 2 to the power 1, 2 to the power 2, 2 to the power 3, ಓಕೆ. ನೀವು ಇಲ್ಲಿರುವಂಥ ವ್ಯಾಲ್ಯೂನ ಇದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದು ಪವರ್ ಆಫ್ 2 ಒಳಗೆ ಇರ್ತೈತಿ ಈ ಥರ, ಆಯಿತಾ. ಸೊ ನೀವು ಯಾರ್ಯಾರು ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಕಲ್ತಿರಲ್ಲ ಅಲ್ಲಿ ಮಟ್ಟ ಕಲ್ತವ್ರಿಗೆ ಇದು ಗೊತ್ತಿರುತ್ತೆ. 2 to the power 0 ಅಂದ್ರೇನು, 2 to the power 1 ಅಂದ್ರೇನು, 2 to the power 2 ಅಂದ್ರೇನು, ಎರಡನ್ನು ನೀವು 2 ಸರಿ ಗುಣಿಸ್ಬೇಕಂದಂಗೆ. 2 to the power 3 ಅಂದರೆ ಎರಡನ್ನು 3 ಸರಿ ಗುಣಿಸ್ಬೇಕಂದಂಗೆ ಅಷ್ಟೇ, ಆಯಿತಾ. ಇದು ಮರ್ತು ಹೋಗಿದ್ರೆ ಅಂದರೆ ಇಷ್ಟಂತ ನೆನಪಿಟ್ಕೋರಿ. ಸೊ 2 to the power 0 ಯಾವಾಗಲೂ ಏನಾಗ್ತೈತಿ, 1 ಆಗ್ತೈತಿ, ಓಕೆ. 2 to the power 1 ಅಂದರೆ ನೀವು ಎರಡನ್ನು ಯಾರ ಜೊತೆ ಬರೀ ಒಂದೇ ಸರಿ ಗುಣಿಸ್ಬೇಕು, ಅವಾಗ 2 ಆಗುತ್ತೆ. 2 to the power 2 ಅಂದ್ರೆ ಎರಡನ್ನು 2 ಸರಿ ಗುಣಿಸ್ಬೇಕು, ಅವಾಗ 4 ಆಗುತ್ತೆ. 2 to the power 3 ಅಂದರೆ ಎಷ್ಟಾಯಿತು, 6 ಆಗುತ್ತೆ, ಓಕೆ. 6 ಆಗಲ್ಲ, ಸಾರಿ, 2 to the power 3 ಅಂದರೆ 2 4, 4 8 ಆಗುತ್ತೆ. ಈಗ ಇಲ್ಲಿ ಎಲ್ಲ 0 ಇದ್ದು, ಇಲ್ಲಿ ಇನ್ಪುಟ್ಟು ಎಲ್ಲ 0 ಇದ್ದು ಅಂದ್ರೆ ಏನಾಯಿತು, ಆವಾಗ 0 × 1 0 ಆಯಿತು, ಇದು 0 ಆಯಿತು, ಇದು 0 ಆಯಿತು, ಇದು 0 ಆಯಿತು. ಅದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಿಮ್ಮ ಫೈನಲ್ ಔಟ್ಪುಟ್ ಏನು ಬಂತು, 0 ಬಂತು, ಕರೆಕ್ಟಾ. ಅದೇ ನೀವು ಈಗ 0 ಇರೋ ಬದಲಿಗೆ ಇಲ್ಲಿ ಎಲ್ಲ ಕಡೆಗೆ ಏನಪ್ಪ ಅಂದ್ರೆ ಈ ಥರ ಆಯ್ತು ಅಂತ ತಿಳ್ಕೊರಿ. ಏನು 1 0 1 0 ಇತ್ತು. ಸೊ ಇದ್ರದ್ದು ಔಟ್ಪುಟ್ ಏನು ಬರ್ತೈತಿ, ಹೆಂಗೆ ಇದ್ರದ್ದು ವ್ಯಾಲ್ಯೂ, ಡಿಜಿಟಲ್ ವ್ಯಾಲ್ಯೂ ಹೆಂಗಾಗುತ್ತೆ ಅಂತ ಕಂಪ್ಯೂಟ್ ಮಾಡೋದಂದ್ರೆ ಇದೇನಾಯ್ತಲ್ಲ ಇದನ್ನು ಇದ್ರ ಜೊತೆ ನೀವು ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರಿಬೇಕು ಕೆಳಗೆ ಪ್ಲಸ್ ಅಂತಂದು, ಆಯಿತಾ. ಸೊ ಫಸ್ಟ್ ಈ 1, ಆಯಿತಾ, ಇಲ್ಲಿ 0 ಐತಿ, ಇದನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. ಸೊ 0 × 1 ಏನಾಯಿತು, 0 ಆಯಿತು, ಪ್ಲಸ್ 1 × 2 ಇದನ್ನು ಮಲ್ಟಿಪ್ಲೈ ಮಾಡಬೇಕು, ಎಷ್ಟಾಯಿತು, ಇದು 2 ಆಯಿತು, ಪ್ಲಸ್ 0 × 4 0 ಆಯಿತು, ಪ್ಲಸ್ 1 × 8. ಸೊ ಇವನ್ನೆಲ್ಲ ಕೂಡಿಸಿ ಫೈನಲಿ ಈಗ ಆ್ಯಡ್ ಮಾಡಬೇಕು. 8 + 0 + 2 + 0 ಎಷ್ಟಾಯಿತು, 10 ಆಯಿತು. ಸೊ ಈ ಥರ 1 0 1 0 ಅಂತ ಬರೆದಾಗ ಇದ್ರದ್ದು ವ್ಯಾಲ್ಯೂ, ಇಂಟೀಜರ್ ವ್ಯಾಲ್ಯೂ ಎಷ್ಟಾಯಿತು, 10 ಆಯಿತು. ಸೊ 10 ಇದ್ದಿದ್ದು ಇಂಟರ್ನಲ್ಲಿ ಈ ಥರ ಸ್ಟೋರ್ ಆಗಿರ್ತೈತಿ, ಕರೆಕ್ಟಾ. ಈಗ ನೀವು ಒಂದೊಂದು ಬಿಟ್ ಇದನ್ನು ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡುವಾಗ ನೀವು ಲೆಫ್ಟಿಂದ ಇಲ್ಲ ರೈಟ್ದಿಂದ ಮಾಡಬೇಕು. ರೈಟ್ದಿಂದ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಈಗ ಏನಂತೈತಿ ಸಂಖ್ಯೆ 1 0 1 0 ಅಂತ ಐತಿ, ಓಕೆ. ಈ ಥರ ಐತಿ. ನಿಮಗೆ ಈ ಸ್ಥಾನದಾಗ ಇಲ್ಲಿ 1 ಐತೋ 0 ಐತೋ ಅಂತ ಕಂಡುಹಿಡಿಬೇಕು, ಓಕೆ. ಸೊ ಅದನ್ನು ಮಾಡುವಂಥ ಅತಿ ಸರಳವಾದ ಟೆಕ್ನಿಕ್ ಏನಂತಂದ್ರೆ ಇಲ್ಲಿ 1 0 0 0 ಅಂತ ಇನ್ನೊಂದು ನಂಬರ್ ತೊಗೋಬೇಕು ನಾವು. ಇನ್ನೊಂದು ನಂಬರ್ ತೊಗೊಂಡು ಇವು ಎರಡೂದ್ರ ಮಧ್ಯೆ ನಾವೇನಂತಂದ್ರೆ ಆ್ಯಂಡ್ ಆಪ್ರೇಷನ್ ಮಾಡಬೇಕು, ಬಿಟ್ವೈಸ್ ಆ್ಯಂಡ್, ಓಕೆ. ಸೊ ಬಿಟ್ವೈಸ್ ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಗ್ತೈತಿ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ ಹೆಂಗೆ ಆಗ್ತೈತೆ ಅಂದ್ರೆ
1 ಮತ್ತು 1 ನೀವು ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ತೈತಿ ಔಟ್ಪುಟ್ 1 ಇಂಟು 1 1 ಬರ್ತೈತಿ 0 0 0 ಬರ್ತೈತಿ 0 ಇಂಟು 1 ಅವಾಗ ಏನಾಗ್ತೈತಿ ಅದು 0 ಇಂಟು 1 ಇದ್ದದ್ದು 0 ಆಗತ್ತೆ ಮತ್ತು ಮುಂದೆ 0 ಇಂಟು 0 0ನ ಆಗತ್ತೆ. ಸೊ ಇಲ್ಲಿ ಫೈನಲ್ ಆನ್ಸರ್ ಏನು ಬರ್ತೈತಲ್ಲ ಅದು ಪಾಸಿಟಿವ್ ಆಗಿತ್ತಂದ್ರೆ ಈ ಸ್ಥಾನದಾಗ ಅಂದರೆ ಈಗ ಇಲ್ಲಿ ನಾವೇನು ಮಾಡೇವಿ, ಇದು ಭಾಳ ಇಂಪಾರ್ಟೆಂಟ್ ನೆನ್ಪಿಟ್ಕೋರಿ, ಇದೇನೈತಲ್ಲ ಇದು ಕೆಳಗೆ ನಂಬರ್ ನಮಗೆ ಈ ಸ್ಥಾನದಾಗ ಇಲ್ಲಿ ಇದಕ್ಕೀಗ ನಾವು ಇದಕ್ಕೆ ಏನಂತ ಕೊಡೋಣ 1 2 3 4 ಅಂದ್ರೆ ಲೆಫ್ಟ್ ಮೋಸ್ಟ್ ಬಿಟ್ ಈಗ 4 ಬಿಟ್ ಐತೆ ಅಂದ್ಕೊಂಡಿದ್ವಲ್ಲ. ಸೊ 4ನೇ ಸ್ಥಾನದೊಳಗೆ ಬೈನರಿ 1 ಐತೋ 0 ಐತೋ ಅಂತ ನೋಡತ್ತಿದ್ವಿ ನಾವು. ಸೊ ಈ ಲೆಫ್ಟ್ ಮೋಸ್ಟ್ ಬಿಟ್ಟನ್ನು 4ನೇ ಸ್ಥಾನದಾಗ ಇದು 1 ಐತು ಅಂತ 0 ಐತೆ ಅಂತ ನೋಡೋಕೆ ಏನು ಮಾಡಿದ್ವಿ ನಾವು, ಈ ಥರ ಇನ್ನೊಂದು ಸಂಖ್ಯೆ ತೊಗೊಂಡಿದ್ದು ಬೈನರಿ ಆ್ಯಂಡ್ ಆಪ್ರೇಷನ್ ಮಾಡಿದ್ವಿ. ಯಾರ್ಯಾರು ಬೈನರಿ ಆ್ಯಂಡ್ ಆಪ್ರೇಷನ್ ಮರ್ತೀರಲ್ಲ ಅವ್ರಿಗೊಂದು ಕ್ವಿಕ್ ರಿವಿಷನ್ ಮಾಡೋಣ ಅಂತ. ಏನು ರಿವಿಷನ್ ಅಂತಂದ್ರೆ ಈಗ ನಿಮ್ಮ ಹತ್ರ 2 ಸಂಖ್ಯೆ ಅದಾವೆ, ಏನು ಎ ಮತ್ತು ಬಿ. ಇದ್ರ ನಡು ನೀವು ಏನು ಮಾಡಾಕ್ತೀರಿ ಆ್ಯಂಡ್ ಆಪ್ರೇಷನ್ ಮಾಡಾಕ್ತೀರಿ ಎ ಆ್ಯಂಡ್ ಬಿ ಅಂತ. ಓಕೆ, ಸೊ ಇಲ್ಲಿ ನಿಮ್ಮ ಔಟ್ಪುಟ್ ಏನೇನಿರ್ಬೋದು, ಎ 1 1 0 0 ಅಂತ ಹಿಂಗೆ ಬರ್ಕೋರಿ ಆಯಿತಾ. ಬಿ ಏನೇನಿರ್ಬೋದು, ಇದು 1 ಇದ್ದಾಗ ಇದು 0 ಇರ್ಬೋದು, ಇದು 1 ಇದ್ದಾಗ ಇದು 1 ಇರ್ಬೋದು. ಕರೆಕ್ಟಾ? ಇದು ಒಂದು ಪಾಸಿಬಿಲಿಟಿ. ಎರಡನೇ ಪಾಸಿಬಿಲಿಟಿ ಇದು 0 ಇದ್ದಾಗ ಇದು 0 ಇರ್ಬೋದು, ಇದು 0 ಇದ್ದಾಗ ಇದು 1 ಇರ್ಬೋದು. ಸೊ ಆಲ್ ಪಾಸಿಬಿಲಿಟೀಸ್ ಆರ್ ಹಿಯರ್. ನಾವು ಆ್ಯಂಡ್ ಆಪ್ರೇಷನ್ ಎ ಆ್ಯಂಡ್ ಬಿ, ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ ಇದು ಆ್ಯಂಡ್ ಆಪ್ರೇಷನ್ ಏನಂದ್ರೆ ಮಲ್ಟಿಪ್ಲಿಕೇಶನ್ ಇದ್ದಾಗ ಅಂತ ಹೇಳಿದ್ನ. ಸೊ ನಿಮಗೆ ಎಲ್ಲಿ ಎರಡರಾಗ ಯಾವುದಾದ್ರೂ ಒಂದು 0 ಇತ್ತಂದ್ರೆ ನಿಮ್ಮ ಉತ್ತರ ಏನಾಗುತ್ತೆ 0ನ ಆಗುತ್ತೆ. ಸೊ ಇಲ್ಲಿ 0 ಇರೋದ್ರಿಂದ ಇದು 0 ಆಯಿತು. ಇವೆರಡದ್ರೊಳಗೆ ಇವೆರಡು 0 ಇರೋದ್ರಿಂದ ಇಲ್ಲೇನು ಥಿಂಕ್ ಮಾಡೋಕೆ ಹತ್ತಂಗಿಲ್ಲ, ಇದು 0 ಆಯಿತು. ಇದು 0 0 ಇರೋದ್ರಿಂದ ಇಲ್ಲೇನಾಯಿತು, ಇದು 0ನ ಆಯಿತು. ಸೊ ಇಲ್ಲಿ 1 ಎಲ್ಲೈತಲ್ಲ, 1 ಎಲ್ಲೈತಲ್ಲ ಅಲ್ಲೇ ಅಷ್ಟೇ ಏನಾಯ್ತು, ಅವಾಗ ಅದರದ್ದು ಔಟ್ಪುಟ್ ಏನಾಯಿತು 1 ಆಯಿತು. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ಅಬ್ಸರ್ವ್ ಮಾಡಿರಿ ಏನಂತಂದ್ರೆ ನೀವು ಈ ಸಂಖ್ಯೆ ಆಯಿತಾ, ಈ ಸಂಖ್ಯೆ ಜೊತೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲೇನು 1 ಇತ್ತಲ್ಲ, ಇದು ನೀವು ಎರಡನ್ನೂ ಅಬ್ಸರ್ವ್ ಮಾಡಿರಿ. ಇದೊಂದು ಬೇರೆ ಕಲರ್ದ ಹೈಲೈಟ್ ಮಾಡ್ತೀನಿ ನಾ. ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ, ಆಮೇಲೆ ಈ ಬಾಕ್ಸ್ ಅಬ್ಸರ್ವ್ ಮಾಡಿರಿ. ಈ ಬಿ ಒಂಥರ ಈ ಎರಡು ಕೇಸ್ದೊಳಗೆ ಒಂದು ಮಾಸ್ಕ್ ಥರ ಕೆಲಸ ಮಾಡಾಕ್ತೈತಿ. ಹೆಂಗಂತಂದ್ರೆ ಈ ಬಿ ವ್ಯಾಲ್ಯೂ ಇಲ್ಲಿ ಎರಡು ಕಡೆ 1 ಐತಿ, ಕರೆಕ್ಟಾ? ಈ 1 ಇದ್ದಾಗ ಇಲ್ಲಿ ಎ ವ್ಯಾಲ್ಯೂ 1 ಇತ್ತಪ್ಪ ಅಂದ್ರೆ ಇದು 1 ಆಗ್ತೈತಿ, ಇದು 0 ಇತ್ತಂದ್ರೆ ಇದು 0 ಆಗ್ತೈತಿ. ಇದು ನಮಗೆ ಭಾಳ ಕೆಲಸಕ್ಕೆ ಬರುವಂಥ ಆಪ್ರೇಷನ್ ಇದು. ಅಂದ್ರೆ ನೀವು ಒಂದು ಬೈನರಿ ರಿಪ್ರೆಸೆಂಟೇಷನ್ಯಾಗ ನೀವು ಪರ್ಟಿಕ್ಯುಲರ್ ಬಿಟ್ಟದ ವ್ಯಾಲ್ಯೂ 1 ಐತು 0 ಐತೆ ಅಂತ ನೋಡಾಕ ನೀವು ಆ ಬಿಟ್ಟನ್ನು ಏನಾರು ಆನ್ ಇಟ್ಟು ಆ್ಯಂಡ್ ಆಪ್ರೇಷನ್ ಮಾಡಿದ್ರಿ ಅಂದ್ರೆ ನಿಮಗೆ ಅದು 1 ಇದ್ರೆ ಅದು 1 ಇರ್ತೈತಿ, ಅದು 0 ಇದ್ರೆ ಅದು 0 ಇರ್ತೈತಿ. ಅದರ ಅರ್ಥ ಇದು ಏನು ಇರ್ತೈತಿಲ್ಲ ಇದು ಆನ್ಸರ್ ಅಷ್ಟೇ ಇರ್ತೈತಿ. ಸೊ ಇದನ್ನು ನಮ್ಮ ಅಡ್ವಾಂಟೇಜಕ್ಕೆ ನಾವು ಬಳಸ್ಕೋಬೋದು. ಹೆಂಗೆ ಬಳಸ್ಕೋಬೋದು ಈಗ ನೋಡ್ರಿ, ಅದೇ ಎಕ್ಸಾಂಪಲ್ ತೊಗೊಂಡು 1 0 1 0 1 0 1 0. ಸೊ ಮೊದಲು ಏನು ಮಾಡಿರಿ, ಮೊದಲು ಒಂದು ಸಂಖ್ಯೆ ಕ್ರಿಯೇಟ್ ಮಾಡಿರಿ. ಎಂಥದ್ದಂತಂದ್ರೆ ಈ ಥರ ಬರೀ ಲೆಫ್ಟ್ ಮೋಸ್ಟ್ ಅಷ್ಟೇ 1 ಇಡ್ರಿ, ಇವನ್ನೆಲ್ಲ 0 ಇಡ್ರಿ. ಇವನ್ನೆಲ್ಲ 0 ಇಟ್ಟು ಏನು ಮಾಡಿರಿ, ಒಂದು ಆ್ಯಂಡ್ ಆಪ್ರೇಷನ್ ಮಾಡಿರಿ. ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯ್ತು, ಇಲ್ಲಿ 1 ಐತಲ್ಲ, ಇದು 1 ಬಂತು, ಇವೆಲ್ಲ 0 ಅದಾವೆ. ಬಟ್ ಫೈನಲ್ ವ್ಯಾಲ್ಯೂ ಏನಾಯಿತು, ಪಾಸಿಟಿವ್ನ ಆಯ್ತಲ್ಲ. ಸೊ ಪಾಸಿಟಿವ್ ಆಗಿದ್ದಕ್ಕೆ ಇಲ್ಲಿ 1 ಐತಿ ಅಂತ ಗೊತ್ತಾಯಿತು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಿರಿ, ಇದನ್ನ ಈಗ 0 ಮಾಡಿರಿ. ಈಗ ನೆಕ್ಸ್ಟ್ ಸೆಕೆಂಡ್ ವ್ಯಾಲ್ಯೂ 1 ಮಾಡಿರಿ, ಮತ್ತು ಉಳಿದಿದ್ವೆಲ್ಲ 0 ಮಾಡಿರಿ. ಈಗ ನಾವು ಆ್ಯಂಡ್ ಆಪ್ರೇಷನ್ ಮಾಡಿದಾಗ ಏನಾಯಿತು, ಇಲ್ಲಿ 0 ಇರೋದ್ರಿಂದ 1 ಇಂಟು 0 ಏನಾಯಿತು 0ನ ಆಯಿತು, ಮತ್ತು ಉಳಿದಿದ್ದು ಅಂಕರ ಹೆಂಗಿದ್ರು 0ನ ಅದಾವೆ. ಸೊ ಅವು ಎಲ್ಲ 0ಗೆ ಸೆಟ್ ಆಗ್ತಾವೆ. ಸೊ ಇದು 0 ಅಂತ ಗೊತ್ತಾಗ್ತೈತೆ ನಿಮಗೆ. ನೆಕ್ಸ್ಟ್ ಥರ್ಡ್ದು ಜೊತೆ ಬಂದಾಗ ಅಲ್ಲಿ ಬಂದಾಗ ಏನು ಮಾಡಿರಿ, 0 0 ಮತ್ತು ಇಲ್ಲಿ 1, ಇಲ್ಲಿ 0. ಈಗ ಇದು ನೋಡ್ರಿ, ಇದು 1 ಐತಿ, ಇದು 1 ಐತಿ. ಸೊ ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಏನಾಯಿತು 1 ಬಂತು. ನೆಕ್ಸ್ಟ್ ಲಾಸ್ಟ್ದು 0 0 0 1. ಸೊ ಈಗ ಈ ಅಂಕರ 0 ಅದಾವ, ಎಲ್ಲ 0 ಆಯ್ತಾ. ಈ ಲಾಸ್ಟ್ದು 1 ಇಂಟು 0 0 ಆಯಿತು. ಸೊ ಇದು 0 ಬಂತು. ಓಕೆ, ಈಗ ಇಲ್ಲೊಂದು ಪ್ಯಾಟ್ರನ್ ಅಬ್ಸರ್ವ್ ಮಾಡ್ರಿ. ನಾ ಏನು ಮಾಡತ್ತೀನಿ, ಈ 1ಅನ್ನು ಒಂದೊಂದು ಈ ಥರ ಸ್ಥಾನದೊಳಗೆ ಶಿಫ್ಟ್ ಮಾಡ್ಕೊಂತ ಹೊಂಟೇನಿ. ಎಡಗಡೆಯಿಂದ ಒಂದೊಂದು ಸ್ಥಾನ ಬಲಗಡೆ ಶಿಫ್ಟ್ ಮಾಡ್ಕೊತ ಈ ನಂಬರ್ ಜೊತೆ ಆ್ಯಂಡ್ ಆಪ್ರೇಷನ್ ಮಾಡತ್ತೇನೆ.
ಮಾಡಿದಾಗ ನನಗಿದೇನು ಬೈನರಿ 10 ಈ ಥರ ಇತ್ತಲ್ಲ 1010 ಅಂತ ಅದನ್ನು ನಿನಗೆ ಇಲ್ಲಿ ಈ ಆರ್ಡರ್ನಾಗ ಬಂದುಬಿಡ್ತು ಹೊರಗೆ. ಸೊ ನಾ ಏನು ಮಾಡ್ತೀನಿ ಅವಾಗ ಅದನ್ನು ಪ್ರಿಂಟ್ ಮಾಡ್ತೀನಿ. ಓಕೆ, ಈಗ ಹಂಗಿತ್ತಂದ್ರೆ ನೀವೀಗ 32 ಬಿಟ್ಸ್ ಇದ್ದು ಅಂತ ತಿಳ್ಕೊರಿ ಇಂಟೀಜರ್. ಅದು ಕಂಪ್ಯೂಟರ್ನಾಗ ಯೂಶಲಿ ನಮ್ಮೆಲ್ಲ ಲ್ಯಾಪ್ಟಾಪ್ನಾಗ 32 ಬಿಟ್ಸ್ ಇರ್ತಾವೆ. ಸೊ ಇಲ್ಲಿಂದ ಶುರು ಆಗೈತೆ ಅನ್ಕೋರಿ 10100000 ಈ ಥರ ಆಯಿತಾ. ಇಲ್ಲಿ 0th ಇಂಡೆಕ್ಸಿಂದ 30, ಈಗ 0th ಇಂಡೆಕ್ಸ್ ಅನ್ನೋದು ಬೇಡ ಇಲ್ಲಿ, ಯಾಕಂದ್ರೆ ಅರೇ ಅಲ್ಲ ಇದು, 1ಇಂದ 32 ಮಟ್ಟ ಅದಾವೆ ಆಯಿತಾ. ಸೊ ಈಗ ಇದನ್ನು ಮಾಸ್ಕ್ ರೆಡಿ ಮಾಡ್ಬೇಕಾದ್ರೆ ಹೆಂಗೆ ಮಾಡ್ಬೇಕು? ಭಾಳ ಸರಳದ ಟೆಕ್ನಿಕ್. ಏನಂತಂದ್ರೆ ಒಂದು ಇಂಟೀಜರ್ ವ್ಯಾಲ್ಯೂ ತೊಗೋದು, ಅನ್ಸೈನ್ಡ್ ಇಂಟ್ ಆಯಿತಾ. ಅನ್ಸೈನ್ಡ್ ಅಂದರೆ ನಿಮ್ಗೆ ಹೇಳಿದ್ನಲ್ಲ ನಾ, ಅದು ಏನಂದ್ರೆ ಲಾಸ್ಟ್ ಬಿಟ್ಟು ನೆಗೆಟಿವ್ ಇರಲ್ಲ. ಅನ್ಸೈನ್ಡ್ ಇಂಟ್ ಒಂದು ವ್ಯಾಲ್ಯೂ ತೊಗೊಂಡು ಒಂದು ಎ ಅಂತ ವೇರಿಯೇಬಲ್ ತೊಗೊಂಡ್ರಿ, ಅದಕ್ಕೆ 1 ಅಂತ ಸೆಟ್ ಮಾಡಿದ್ರಿ ಆಯಿತಾ. ಇದನ್ನು ಇದ್ರ ವ್ಯಾಲ್ಯೂ ಈಗ 1 ಐತಿ, ಇವೆಲ್ಲ 0 ಇರ್ತಾವೆ. ಸೊ ಈಗ ಇದನ್ನು 1 ಅಂತ ಮಾಡ್ಯಾರ ಅಂದ್ರೆ ಅದು ಹೆಂಗೆ ಇರ್ತೈತಿ ಗೊತ್ತೇನೆ? ಇಂಟರ್ನಲ್ಲಿ ಎಲ್ಲ 0 ಇರ್ತಾವೆ, ಇಲ್ಲಿಂದ ಹಿಡಿದು ಇಲ್ಲಿ ಮಟ್ಟ. ಇಲ್ಲಿ ಲಾಸ್ಟಿಗೆ ಬಂದು ಇಲ್ಲಿ 1 ಇರ್ತೈತೆ ಅಷ್ಟೇ. ಓಕೆ, ಇದನ್ನು ನೀವು ಏನು ಕನ್ವರ್ಟ್ ಮಾಡ್ಬೇಕು? ಇದನ್ನು ಎದಕ್ಕೆ ಕನ್ವರ್ಟ್ ಮಾಡ್ಬೇಕಂದ್ರೆ ಈ ಥರ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ಇದನ್ನು ಇಲ್ಲಿ 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ ಇಲ್ಲಿ ಮಟ್ಟ ಎಂಡ್ ಮಟ್ಟನೂ 0 ಇರಬೇಕು. ಸೊ ಅವಾಗ ಇಲ್ಲಿಂದ ಏನಂದ್ರೆ ನೀವು 31 ಸರಿ ಇದನ್ನು ಜಂಪ್ ಮಾಡಿಸ್ಬೇಕು. ಹಿಂಗೆ ಇಲ್ಲಿಂದ ಈ ಕಡೆಯಿಂದ ಇಲ್ಲಿಗೆ 32 ಬಿಟ್ಟಿದ್ದು ಅಂದ್ರೆ ಒಂದು ಲೆಸ್ ಎದಕ್ಕೆ? ನೀವು ಇಲ್ಲಿ ಹೊರಗಿಲ್ಲ, ಈ ಡಬ್ಬಿ ಬಿಟ್ಟು ಹೊರಗಿದ್ರೆ 32 ಸರಿ ಮಾಡ್ಬೇಕಿತ್ತು. ಈ 1 ಇರೋದು ಈ ಬಾಕ್ಸ್ ಒಳಗನೆ ಐತಲ್ಲ, ಇಲ್ಲಿ 0th ಪೊಸಿಷನ್ದಾಗ ಐತಿ, ಫಸ್ಟ್ ಪೊಸಿಷನ್ದಾಗ ಐತಲ್ಲ. ಸೊ ನೀವು 31 ಟೈಮ್ಸ್ ಇದನ್ನು ಲೆಫ್ಟಿಗೆ ಕಳಿಸ್ಬೇಕು. ಇದು ರೈಟ್, ಇದು ನೆನಪಿಟ್ಕೋರಿ, ಇದು ರೈಟ್, ಇದು ಲೆಫ್ಟ್. ಕನ್ಫ್ಯೂಷನ್ ಆಗಬೇಡ್ರಿ. ನೀವು ಅನ್ಬೇಕು ಸರ್ ಇದು ನಿಮ್ಮದು ರೈಟ್ ನಿಮ್ಮದು ಲೆಫ್ಟ್ ಆಯಿತು, ಅದಕ್ಕೆ ಅರೇಗೆ ಲೆಫ್ಟ್ ರೈಟ್ ಹಿಂಗೆಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಆ ಅರೇ ನೋಡಿದಾಗ, ನೀವು ಆ ನಂಬರ್ ನೋಡಿದಾಗ ನಿಮ್ಮ ರೈಟ್ ಐತಲ್ಲ ಅದಕ್ಕೆ ರೈಟ್ ಅಂತಾರೆ, ಇದಕ್ಕೆ ಲೆಫ್ಟ್ ಅಂತಾರೆ. ಸೊ ನೀವೇನು ಮಾಡಿರಿ, ಇವಾಗ ರೈಟಿಂದ ಎಷ್ಟು ಸರಿ ಜಂಪ್ ಮಾಡ್ಬೇಕು? ಲೆಫ್ಟಿಗೆ 31 ಸರಿ ಜಂಪ್ ಆಗ್ಬೇಕು. ಹಂಗೆ ಮಾಡಿದಾಗ ಅಂದರೆ ನೀವೊಂದು ನಂಬರ್ ಡಿಕ್ಲೇರ್ ಮಾಡಿ, ಒಂದು ಅನ್ಸೈನ್ಡ್ ಇಂಟ್ ಒಂದು ನಂಬರ್ n = 1 ಮಾಡಿ, ಆಮೇಲೆ n ಎಷ್ಟು ಸರಿ? 31 ಸರಿ ಜಂಪ್ ಮಾಡಿಸ್ಬೇಕು. ಮಾಡಿದಾಗ 1 ಏನಾಗ್ಬಿಡ್ತೈತಿ, ಪೂರ ಲಾಸ್ಟ್ ಇದಕ್ಕೆ ಹೋಗಿ ಮಾಡ್ತೈತಿ. ಆದರೆ 31 ಅಂತ ಮಾಡೋಕ್ಕಿಂತ ಮೊದಲು ಅಲ್ಲಿ ಇಂಟೀಜರ್ದು ಎಷ್ಟು ಸೈಜ್ ಐತೆ ಅಂತ ನೋಡ್ಬೇಕು. ಸೊ ಅದಕ್ಕೆ ಏನಂತಂದ್ರೆ ಒಂದು ಲೈಬ್ರರಿ ಫಂಕ್ಷನ್ ಯೂಸ್ ಮಾಡ್ತೇವೆ ನಾವು, ಯಾವುದು? ಸೈಜ್ ಆಫ್ ಅಂತ. ಸೊ ಅದು ಎಷ್ಟು ಬೈಟ್ಸ್ ಐತಿ ಅಂತ ಕೊಡ್ತೈತಿ. ಈಗ ಅದು 4 ಬೈಟ್ಸ್ ಕೊಡ್ತು, ಇಂಟು 8 32 ಬಂತು. 32ದಾಗ -1 ಮಾಡಿದ್ರಿ ಅಂದ್ರೆ 31 ಬಂತು. ಸೊ ಈ ಥರ ನೀವು ಕೋಡ್ ಬರೆಯೋದ್ರಿಂದ ನಿಮ್ಗೆ ಅದ್ರಾಗ 16 ಬೈಟ್ ಇತ್ತು, ಈಗ 2 ಬೈಟ್ ಇತ್ತು ಅಂದ್ರೆ ಅವಾಗ ಏನಾಗ್ತೈತಿ, 2 ಬೈಟ್ ಇಂಟು 8 16, 16 -1 15. ಸೊ ನಿಮ್ಗೆ ಗೊತ್ತಾಗ್ಬಿಡ್ತೈತಿ 2 ಸರಿ ಜಂಪ್ ಮಾಡ್ಬೇಕಂತ. ಅದೇ ಲಾಜಿಕ್ಲಿ ನೀವು ಏನಾಯಿತು, ಒಂದು ನಂಬರ್ ಕ್ರಿಯೇಟ್ ಆಯಿತು. ಈಗ ನೆಕ್ಸ್ಟ್ ಬಿಟ್ ಕಂಡು ಹಿಡಿಬೇಕಂದ್ರೆ ಬರೀ ಅದನ್ನು ಒಂದೇ ಸರಿ ರೈಟಿಗೆ ಶಿಫ್ಟ್ ಮಾಡಿರಿ ಅಷ್ಟೇ. ಇದು ರೆಡಿ ಆಗಿತ್ತಾ? ಈಗ ನೆಕ್ಸ್ಟ್ ಎಲಿಮೆಂಟ್ ಕಂಡು ಹಿಡಿಬೇಕು. ನೆಕ್ಸ್ಟ್ ಎಲಿಮೆಂಟ್ ಅಂದರೆ ಇದು 1ನೇ ಸ್ಥಾನದ 0, 2ನೇದು 1 ಇರಬೇಕು, ಮತ್ತು ಇವು ಮಿಕ್ಕಿದ್ದು ಎಲ್ಲ 0 ಇರಬೇಕು ಎಂಡ್ ಮಟ್ಟ. ಸೊ ಅವಾಗ ಇದನ್ನೇನು ಮಾಡ್ಬೇಕಾಗ್ತೈತಿ, ನೀವು ಬರೀ ಒಂದೇ ಸರಿ ರೈಟ್ ಶಿಫ್ಟ್ ಬೈ 1 ಹಿಂಗೆ ಮಾಸ್ಕ್ ಕ್ರಿಯೇಟ್ ಮಾಡಿ ಆ್ಯಂಡ್ ಆಪ್ರೇಷನ್ ಮಾಡಿ ಒಂದು ಇಫ್ ಎಲ್ಸ್ ಹಾಕ್ಬೇಕಾಗ್ತೈತಿ. ಫೈನಲ್ ಆ್ಯಂಡ್ ಮಾಡಿದಾಗ 1 ಬಂತು 0 ಬಂತು ನೋಡಿ, ಎಲ್ಲಿ ಬೈನರಿ 1 ಐತೆಪ್ಪ, ಇಲ್ಲಿ ಬೈನರಿ 0 ಐತೆ ಅಂತ ಮಾಡ್ಬೋದು. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಪಾಸಿಟಿವ್ ಇಂಟೀಜರ್ದು ಗೊತ್ತಾಗುತ್ತೆ. ನೆಗೆಟಿವ್ ಇಂಟೀಜರ್ದು ಒಂದು ಸ್ವಲ್ಪ ಕಾಂಪ್ಲಿಕೇಶನ್ ಐತಿ. ನೆಗೆಟಿವ್ ಇಂಟೀಜರ್ ಏನಂತಂದ್ರೆ ಇಟ್ ಈಸ್ ಸ್ಟೋರ್ಸ್ ಇನ್ 2's ಕಾಂಪ್ಲಿಮೆಂಟ್ ಅಂತಾರೆ ಅವರು. 2's ಕಾಂಪ್ಲಿಮೆಂಟ್ ಅಂತಾರೆ. ಸೊ 2's ಕಾಂಪ್ಲಿಮೆಂಟ್ ಅಂದರೆ ಏನು? ಈಗ ನೀವು ಅದನ್ನೇನು -10 ಬರೆಯೋದಿತ್ತು ಅಂತ ತಿಳ್ಕೊರಿ. ಸೊ ನಮ್ಮದು ಬೈನರಿ ಒಳಗೆ ಏನಾಗಿತ್ತದು 1010 ಆಗಿತ್ತು. ಸೊ ಏನಂತಂದ್ರೆ ಇದನ್ನು ಇನ್ವರ್ಸ್ ಮಾಡ್ಬೇಕು, ಮೊದಲು ಉಲ್ಟಾ ಮಾಡ್ಬೇಕು. ಉಲ್ಟಾ ಅಂದ್ರೆ 0 ಇದ್ದಲ್ಲಿ 1 ಬರಿಬೇಕು, 1 ಇದ್ದಲ್ಲಿ 0 ಬರಿಬೇಕು. ಸೊ 1 ಇದ್ದದ್ದು 0 ಆಯಿತಾ, 0 ಇದ್ದದ್ದು 1 ಆಯಿತಾ, 1 ಇದ್ದದ್ದು 0 ಆಯಿತಾ, 0 ಇದ್ದದ್ದು 1 ಆಯಿತು. ಇದನ್ನು ಮಾಡಿ ಇದಕ್ಕೆ 1 ಆ್ಯಡ್ ಮಾಡಿರಿ ಅಂತಾರೆ, ಬೈನರಿ ಎಡಿಷನ್. ಸೊ 1 + 1 ಏನಾಯಿತು ಇದು, ಆವಾಗ ಇಲ್ಲಿ 0 ಆಗುತ್ತೆ, ಇಲ್ಲೊಂದು ಕ್ಯಾರಿ 1 ಬರ್ತೈತಿ. ಸೊ 0 + 1 1 ಆಗುತ್ತೆ, 1 0. ಸೊ ದಿಸ್ ಈಸ್ ಈಕ್ವಲ್ ಟು -10. ಇದಕ್ಕೆ ಏನಂತಾರೆ, 2's ಕಾಂಪ್ಲಿಮೆಂಟ್ ಅಂತಾರೆ. ಸೊ ಆ ಥರ ಇದ್ದಾಗೂ ಅದು ಇರುವತ್ತಕ್ಕೆ ನೀವು ಮಾಸ್ಕ್ ಮಾಡಿ ಅದನ್ನು ವ್ಯಾಲ್ಯೂ ಹೊರಗೆ ತೆಗೆಯೋದು ಟೆಕ್ನಿಕ್ ಸೇಮ್ ಅದೇನು ಫರ್ಕ್ ಆಗಲ್ಲ. ಸೊ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ನಂಬರ್ಗೆ ಆ ಫಂಕ್ಷನನ್ನು ಇನ್ವೋಕ್ ಮಾಡಿರಿ. ಅದೇ ರೀತಿ ಕ್ಯಾರೆಕ್ಟರ್ಗೂ ಇನ್ವೋಕ್ ಮಾಡಿ ನೋಡಿರಿ, ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂತಂದ್ರೆ ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡೋದು. ಲೆಫ್ಟ್ ಮತ್ತು ರೈಟ್ ಶಿಫ್ಟ್ ಮಾಡುವಾಗ 0 1 0 1 ಆಯಿತಾ.
ಸೊ ಈ ಥರ ಐತಿ. ಈ ಥರ ಇದ್ದಾಗ ನೀವು ಇಲ್ಲೇನು ನೋಡಾಕ್ತೀರಿ 2⁻0. ಸೊ ಇದು ಬೈನರಿ ಒಳಗೆ 1010. ಸೊ ನಾಟ್ ದಿಸ್ ಒನ್ 1010. ಸೊ 1010 ಇದ್ದಾಗ ಇದರದ್ದು ವ್ಯಾಲ್ಯೂ ಎಷ್ಟು? ಇಲ್ಲಿ 2⁻0, 2⁻0, 2⁻1, 2⁻2, 2⁻3. ಸೊ ಎಷ್ಟಾಯಿತು? ಇದಂಕ್ರೆ 0 ಆಯಿತಾ? ಆಮೇಲೆ 2⁻1 2ನ ಇದು ಇಂಟು 2 ಮಲ್ಟಿಪ್ಲೈಡ್ ಬೈ 2 1 ಇದು 2 ಆಯಿತು. ಸೊ 2⁻2 4 ಆಯಿತು, ಬಟ್ ಮಲ್ಟಿಪ್ಲೈಡ್ ವಿತ್ 0 ಆಯಿತು. 2⁻3 2 4 4 8 8 ಇಂಟು 1 8 ಆಯಿತು. ಸೊ 8 + 2 ಎಷ್ಟಾಯಿತು? 10 ಆಯಿತು. ಕರೆಕ್ಟಾ? ಈಗ ಇದನ್ನು ನಾವಿಲ್ಲಿ ಏನಾರ ಆಯಿತಾ, ನಾವೀಗ ಇದನ್ನು ಇಲ್ಲಿ ಲೆಫ್ಟ್ ಶಿಫ್ಟ್ ಮಾಡಿದ್ದೀವಿ ಅಂದ್ರೆ ಏನಾಗ್ತೈತಿ? ಒಂದು ಬಿಟ್ ನಾವು ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಅಂದ್ರೆ ಏನಾಗ್ತೈತಿ ಅಂತ ನೋಡೋಣ. ಓಕೆ, ಸೊ ಲೆಫ್ಟ್ ಶಿಫ್ಟ್ ಮಾಡತ್ತೀವಿ ಅಂದ್ರೆ ಅದರ ಅರ್ಥ ಏನು? ಇಲ್ಲಿ ಜಾಗ ಐತೆ ಅಂದಂಗೆ ಆಯಿತಾ. ಬರೀ 4 ಬಿಟ್ಟಿದ್ರೆ ಮಾಡೋಕ್ಕಾಗಲ್ಲ. ಸೊ ವಾಟ್ ವಿ ಆರ್ ಡೂಯಿಂಗ್ ದ ಲೆಫ್ಟ್ ಶಿಫ್ಟ್. ಓಕೆ, ಲೆಫ್ಟ್ ಶಿಫ್ಟ್ ಮಾಡಿದಾಗ ಏನಾಗತ್ತೈತಿ ಅಂದ್ರೆ ಈ ಸಂಖ್ಯೆ ಈ ಥರ ಐತಲ್ಲ, ಇದ್ರ ಬದಲಾಗಿ ಏನಾಗ್ತೈತಿ ಇಲ್ಲೇ ಕೆಳಗೆ ಬರಿತೀನಿ ಸೊ ದ್ಯಾಟ್ ನಿಮ್ಗೆ ಗೊತ್ತಾಗಲಿ ಅಂತಂದು. ಸೊ 1 0 1 0 ಇಲ್ಲಿ ಎಡಿಷ್ನಲ್ ಒಂದು ಜಾಗ ಕ್ರಿಯೇಟ್ ಆತಲ್ಲ, ಆ ಜಾಗದಾಗ ಏನಾಗ್ತೈತಿ ಇಲ್ಲೊಂದು 0 ಆ್ಯಡ್ ಆಗ್ತೈತಿ. ಸೊ ಇಲ್ಲಿ ನಾವು ಬರೀ 4 ಬಿಟ್ ಪ್ರೊಸೆಸ್ ಮಾಡತ್ತಿದ್ವಿ, ಉಳಿದಿದ್ದು 0 ಐತೆ ಅಂತ ಅಜ್ಯೂಮ್ ಮಾಡಿದ್ವಿ. ಈಗ ನಾವೇನು ಮಾಡಿದ್ವಿ, ಇದು ಎಲ್ಲ ಇದೇನಾಯಿತು ಒಂದು ಸರಿ ಶಿಫ್ಟ್ ಆಯ್ತಲ್ಲ ಲೆಫ್ಟಿಗೆ. ಸೊ ಇಲ್ಲೊಂದು ಎಡಿಷ್ನಲ್ 0 ಬಂತು. ಸೊ ಈಗ ಮತ್ತೆ ಅದನ್ನ ಬರೀನು ಏನು? 2⁻0, 2⁻1, 2⁻2, 2⁻3 ಆ್ಯಂಡ್ 2⁻4. ಓಕೆ, ಸೊ ಇದು 0 ಆಯಿತಾ? ಇದು 0 ಆಯಿತಾ? 2 4 ಇದಿಷ್ಟು ಆಯಿತಾ? ಇದು 8. 2⁻3 is 8, ಬಟ್ ಇಲ್ಲಿ 0 ಐತಿ. ಸೊ ಇದು 0 ಆಯಿತು. ಇದು 2⁻4. 2 4 4 8 8 16. ಸೊ 16 + 4 ಎಷ್ಟಾಯಿತು? 20 ಆಯಿತು. ಸೊ ಯಾವಾಗ ನಾವು ಒಂದು ಬೈನರಿ ವ್ಯಾಲ್ಯೂನ ಒಂದು ಸರಿ ಲೆಫ್ಟ್ ಶಿಫ್ಟ್ ಮಾಡ್ತೀವಲ್ಲ, ಅದು ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅದ್ರದ್ದು ಏನು ವ್ಯಾಲ್ಯೂ ಇರ್ತೈತಿಲ್ಲ ಅದು ಇಂಟು 2 ಆಗ್ತೈತಿ, ಮಲ್ಟಿಪ್ಲೈಡ್ ಬೈ 2 ಆಗ್ತೈತಿ. ಈಗ ನಿಮಗೆ ಏನಾರ ಯಾರು ರೈಟ್ ಅ ಫಂಕ್ಷನ್ ಟು ಮಲ್ಟಿಪ್ಲೈ ದಟ್ ವ್ಯಾಲ್ಯೂ ಬೈ 2 ಅಂದ್ರೆ ನೀವು ಅದನ್ನು ಇಂಟು 2 ಮಾಡೋ ಬದಲಿ ಲೆಫ್ಟ್ ಶಿಫ್ಟ್ ಬೈ 1 ಪೊಸಿಷನ್ ಮಾಡಿದ್ರಿ ಅಂದ್ರೆ ಇಂಟು 2 ಆಗ್ತೈತಿ. ಸೊ ಹಂಗಿದ್ರೆ ಲೆಫ್ಟ್ ಶಿಫ್ಟ್ ಬೈ 2 ಮಾಡಿದ್ರೆ ಏನಾಗ್ತೈತಿ? ಒಂದು ಸರಿ ಮಾಡಿದಾಗ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ, ಇನ್ನೊಂದು ಸರಿ ಮಾಡಿದಾಗ ಮತ್ತೆ 2ರಲ್ಲಿ ಮಲ್ಟಿಪ್ಲೈ ಆಗ್ತೈತಿ. ಸೊ 4 3 ಸರಿ ಮಾಡಿದ್ರೆ 2 ಆಮೇಲೆ 4 ಮುಂದೆ 2 ಇಂಟು 2 ಇಂಟು 2 ಎಷ್ಟಾಯ್ತು? 2 4 4 8 8 ಸರಿ ಆಗ್ತೈತಿ. ಅವಾಗ ಮಲ್ಟಿಪ್ಲೈಡ್ ಬೈ 8. ಸೊ ಒಂದು ಸಂಖ್ಯೆನ ನೀವು ಒಂದು ಈವನ್ ನಂಬರ್ಲಿ ಮಲ್ಟಿಪ್ಲೈ ಮಾಡತ್ತಿದ್ರಿ ಅಂದ್ರೆ ನೀವು ಬರೀ ಈ ಥರ ಲೆಫ್ಟ್ ಶಿಫ್ಟ್ ಮಾಡೋದ್ರಿಂದನೂ ಮಾಡ್ಬೋದು. 2 4 6 2 4 8 16 ಈ ಥರ. ಓಕೆ, ಆ್ಯಂಡ್ ರಿವರ್ಸ್ ಈಸ್ ಆಲ್ಸೋ ಟ್ರೂ. ಲೆಫ್ಟ್ ಶಿಫ್ಟ್ ಮಾಡೋ ಬದಲಿ ರೈಟ್ ಶಿಫ್ಟ್ ಮಾಡಿದ್ರಿ ಅಂದ್ರೆ ಅವಾಗ ಅದೇನಾಗ್ತೈತಿ? ಸೊ ದಿಸ್ ಈಸ್ ವಾಟ್ ಈಸ್ ಲೆಫ್ಟ್ ಶಿಫ್ಟ್. ಓಕೆ, ನೆನ್ಪಿಟ್ಟುಕೊರಿ ಇದನ್ನು. ಲೆಫ್ಟ್ ಶಿಫ್ಟ್ ಮಾಡಿದಾಗ ಮಲ್ಟಿಪ್ಲೈಡ್ ಬೈ 2 ಆಗುತ್ತೆ. ಅದೇ ನೀವು ರೈಟ್ ಶಿಫ್ಟ್ ಮಾಡಿದಾಗ ಏನಾಗುತ್ತೆ? ಡಿವೈಡ್ ಬೈ 2 ಆಗುತ್ತೆ. ಡಿವೈಡ್ ಬೈ 2. ಓಕೆ, ಸೊ ನೀವು ಇದನ್ನು ಬೈನರಿದೊಳಗೆ ನೀವು ಪ್ರೋಗ್ರಾಮ್ ಅಲ್ಲ, ನೀವು ಬೈನರಿದೊಳಗೆ ಈ ಥರ ಮಾಡಿ ನೋಡಿ ಟೆಸ್ಟ್ ಮಾಡಿದ್ರೆ ಅಂದ್ರೆ ವರ್ಕ್ ಆಗುತ್ತೆ. ನಾವು ಈಗ ಇದನ್ನು ಬರಿಬೇಕಾದ್ರೆ ನಿಮಗೆ ಮೇನ್ ಏನಾಗ್ತದ್ರೆ ಒಂದು ಲೂಪ್ ಬೇಕಾಗ್ತೈತಿ. ಯಾಕೆ ಲೂಪ್ ಬೇಕಾಗ್ತೈತಿ? ನಿಮಗೆ ಅಲ್ಲಿ ಎಷ್ಟು ಬೈಟ್ ಅದಾವೆ? 32 ಎಷ್ಟು ಬಿಟ್ಸ್ ಅದಾವೆ? 32 ಬಿಟ್ಸ್ ಅದಾವೆ. ಸೊ 32 ಬಿಟ್ಸ್ ಅದಾವೆ ಅಂದ್ರೆ ನೀವು ಆ ಕೋಡನ್ನು ಪ್ರತಿಯೊಂದು ಬಿಟ್ಗೂ ರನ್ ಮಾಡ್ಬೇಕಲ್ಲ. ಸೊ ಅದಕ್ಕೆ 32 ಲೂಪ್ಸ್ ಬೇಕು. ಸೊ ಅದನ್ನು ಒಂದು ಫಾರ್ ಲೂಪ್ ಬರೋದು 0ದಿಂದ ಶುರು ಮಾಡಿ 31 ಟೈಮ್ ಮಟ್ಟ ಹೋಗ್ಬೇಕಾಗ್ತೈತಿ. ಇದು ಒಂದು ಲೂಪ್ ಬೇಕು. ಇಲ್ಲಾಂದ್ರೆ ನೀವು 1ಇಂದನೂ ಶುರು ಮಾಡ್ಬೋದು. ಅದ್ರಾಗ ಅದು 0ದಲ್ಲೇ ಮಾಡ್ಬೇಕಂತಿಲ್ಲ. 1ಇಂದ ಮಾಡಿದ್ರೆ ಯು ಕ್ಯಾನ್ ಗೋ ಟಿಲ್ ಲೆಸ್ ದೆನ್ ಆರ್ ಈಕ್ವಲ್ ಟು 32. ಅದಾದಮೇಲೆ ಇದನ್ನು ಲೆಫ್ಟ್ ಶಿಫ್ಟ್ ಮಾಡ್ಕೊತ ಹೋಗ್ಬೇಕು. ಇನಿಷಿಯಲಿ 1 ಅಂತ ತೊಗೊಂಡಿರ್ತೀರಲ್ಲ, ಲೆಫ್ಟ್ ಶಿಫ್ಟ್ ಮಾಡ್ಕೊತ ಅದನ್ನು ಲೆಫ್ಟ್ ಟು ರೈಟ್ ಬರಿತಿರ್ತೀರಲ್ಲ, ಲೆಫ್ಟ್ದಿಂದ ರೈಟ್ ಮಟ್ಟ ಬರಿತಿರ್ತೀರಿ. ಲೆಫ್ಟ್ ಟು ರೈಟ್ ಬರೆಯುವಾಗ ಬೈನರಿ ಒಳಗೆ ಪ್ರಿಂಟ್ ಮಾಡುವಾಗ ನೀವು ರೈಟ್ ಮೋಸ್ಟದ್ದು 1 ಅಂತ ಸೆಟ್ ಮಾಡಿ ಎಲ್ಲ 0 ಮಾಡಿರ್ತೀರಲ್ಲ. ಸೊ ಏನು ಮಾಡೋದು? ಇದನ್ನು ಒಂದು ಸ್ಥಾನ ನೆಕ್ಸ್ಟಿಗೆ ಶಿಫ್ಟ್ ಮಾಡೋದಾ? ಶಿಫ್ಟ್ ಮಾಡಿ ಅದ್ರ ಜೊತೆ ಮಾಸ್ಕ್ ಮಾಡಿ ಆ ವ್ಯಾಲ್ಯೂ ಪ್ರಿಂಟ್ ಮಾಡೋದು. ಅದಾದಮೇಲೆ ಮತ್ತೆ ಇದನ್ನು ಶಿಫ್ಟ್ ಮಾಡೋದು, ಶಿಫ್ಟ್ ಮಾಡಿ ಮತ್ತೆ ಅದನ್ನು ಪ್ರಿಂಟ್ ಮಾಡೋದು. ಸೊ ಈ ಥರ ನೀವು
32 ಟೈಮ್ಸ್ ಮಾಡ್ಕೋತ ಹೋದಾಗ ನಿಮ್ಗೆ ಎಂಟೈರ್ ಆದ ವ್ಯಾಲ್ಯೂದು ಬೈನರಿ ಇಂಟೀಜರ್ ವ್ಯಾಲ್ಯೂ ಏನೈತಲ್ಲ ಅದನ್ನು ನೀವು ಪ್ರಿಂಟ್ ಮಾಡುವಂಥ ಸಾಧ್ಯತೆ ಇದೆ. ಸೊ ದಿಸ್ ಈಸ್ ದ ಇದು ಬಿಟ್ ವೈಸ್ ಆಪ್ರೇಷನ್ನ ಆ್ಯಂಡ್ ಆಲ್ಸೋ ಲೆಫ್ಟ್ ಆ್ಯಂಡ್ ರೈಟ್ ಶಿಫ್ಟ್ ಆಪ್ರೇಷನ್ಸ್ ಹೆಂಗೆ ಮಾಡ್ತೀರಿ ಅಂತ. ಸೊ ಇದನ್ನೆಲ್ಲ ಟ್ರೈ ಮಾಡಿ ನೋಡಿರಿ. ನೀವು ಸ್ಟಕ್ ಆದ್ರೆ ಅಂದ್ರೆ ನಾ ಕೋಡ್ ಬರಿತೀನಲ್ಲ ಅದ್ರೊಳಗೆ ನೋಡಿರಿ, ನಿಮಗೆ ಇನ್ನೂ ಕ್ಲಾರಿಟಿ ಬರುತ್ತೆ. ಬರ್ರಿ ಈಗ ನಾವು 19th ಪ್ರೋಗ್ರಾಮ್ ಬರೆಯೋಣಂತ. ಫಂಕ್ಷನ್ ಟು ಪ್ರಿಂಟ್ ಬೈನರಿ ವ್ಯಾಲ್ಯೂಸ್. ಸೊ ಫಂಕ್ಷನ್ 19 ನಿಮ್ಗೆ ಗೊತ್ತಿದ್ದಂಗೆ ಲಾಜಿಕ್ ಏನೈತೆ ಅಂದ್ರೆ ನಿಮ್ಗೊಂದು ಮಾಸ್ಕ್ ಬೇಕು. ಆಮೇಲೆ ಅದರೊಳಗೆ ಮಾಸ್ಕ್ ತೊಗೊಂಡು ಯು ಹ್ಯಾವ್ ಟು ಕೀಪ್ ಶಿಫ್ಟಿಂಗ್ ದ ಮಾಸ್ಕ್ ಟು ಫೈಂಡ್ ರೈಟ್. ಈಗ ಇದರೊಳಗೆ ಒಂದು ಮೇನ್ ಚಾಲೆಂಜ್ ಏನಂದ್ರೆ, ಈಗ ನೀವು ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನಾಗ ಒಂದು ಇಂಟೀಜರ್ ಇತ್ತಂದ್ರೆ ಎಷ್ಟು ಬೈಟ್ ಐತಿ ಎಷ್ಟು ಬಿಟ್ಸ್ ಐತಿ ನೋಡ್ತಿದ್ರಿ. ಬಟ್ ಪೈಥಾನ್ದೊಳಗೆ ಅದೇನು ಮಾಡ್ತೈತೆ ಅಂದ್ರೆ ಅದರೊಳಗೆ ಏನು ವ್ಯಾಲ್ಯೂ ಇಡ್ತೀರಲ್ಲ ಆ ವ್ಯಾಲ್ಯೂ ಬೇಸಿಸ್ ಮ್ಯಾಗ ಅದಕ್ಕೆ ನಂಬರ್ ಆಫ್ ಬಿಟ್ಸ್ ಅಲೋಕೇಟ್ ಆಗುತ್ತೆ ಅಥವಾ ಅದಕ್ಕೆ ಮೆಮೊರಿ ಅಲೋಕೇಟ್ ಆಗುತ್ತೆ. ನಿಮ್ದು ಅದು ವ್ಯಾಲ್ಯೂ ಏನಾರ ಜಾಸ್ತಿ ಆಯ್ತಂದ್ರೆ ಅದಕ್ಕೇನು ಮಾಡ್ತೈತಿ, ಹೊಸ ಫ್ರೆಶ್ ಮೆಮೊರಿ ಅಲೋಕೇಟ್ ಮಾಡ್ತೈತೆ ಅದು. ಸೊ ಇದಕ್ಕೆ ಇಟ್ ಈಸ್ ಆಪ್ಟಿಮೈಸಿಂಗ್ ದ ಅಲೋಕೇಶನ್. ಈಗ ನಿಮ್ಮದು ಡೇಟಾ ಬರೀ ಅದು ಸಿಂಪಲ್ ವ್ಯಾಲ್ಯೂಸ್ 1 to 10 ಇತ್ತಂದ್ರೆ ಬರೀ ಒಂದು 4 ಬಿಟ್ಸ್ ಅಲೋಕೇಟ್ ಆಗುತ್ತೆ. ಆಮೇಲೆ ನೀವು ಏನಾರ ಒಂದು 1000 ಮೇಲೆ ಹೋದ್ರೆ ಅಂದರೆ ಏನು 8 ಬಿಟ್ಸ್ ಅಲೋಕೇಟ್ ಆಗುತ್ತೆ. ಹಿಂಗೆ ಅದು ನಿಮ್ದು ಹೆಂಗೆ ವ್ಯಾಲ್ಯೂ ಜಾಸ್ತಿ ಆಗ್ತೈತಲ್ಲ ಹಂಗಾಗಿ ನಂಬರ್ ಆಫ್ ಬಿಟ್ಸ್ ಟು ಸ್ಟೋರ್ ದಟ್ ಡೇಟಾ ಪೈಥಾನ್ ಏನು ಮಾಡುತ್ತೆ, ಜಾಸ್ತಿ ಮಾಡ್ಕೊತ ಹೋಗುತ್ತೆ. ಓಕೆ, ಈ ಥರ ಇದ್ದಾಗ ನಿಮ್ಗೆ ಹೆಂಗೆ ಗೊತ್ತಾಗಬೇಕು ಇದಕ್ಕೆ ಎಷ್ಟು ಬಿಟ್ಸ್ ಅದಾವಂತ. ಸೊ ಅವಾಗ ಏನಂದ್ರೆ ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ ಐತಿ. ಸೊ ಯು ಕ್ಯಾನ್ ಯೂಸ್ ದಟ್ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್. ಸೊ ಲೆಟ್ಸ್ ರೈಟ್ ಅ ಫಂಕ್ಷನ್ ಪ್ರಿಂಟ್ ಬೈನರಿ ಫಾರ್ಮ್. ಓಕೆ, let's say you're taking a number. So ಇಲ್ಲಿ ನಿಮಗೆ ನಂಬರ್ ಆಫ್ ಬಿಟ್ಸ್, ಓಕೆ, ನಂಬರ್ ಆಫ್ ಬಿಟ್ಸ್ is equal to number dot, let's call it integer. ಓಕೆ, ಬಿಟ್ ಕೌಂಟ್ ಅಂತ ಐತೆ ನೋಡ್ರಿ ಇಲ್ಲಿ ಫಂಕ್ಷನ್ ಇದು. ಓಕೆ, so bit count, number of ones in the binary representation of absolute value of itself, also known as the population count. So bit count ಇಲ್ಲಿ ಏನಾಗ್ತಿದೆ, it is only counting the number of ಇದು ನಂಬರ್ ಆಫ್ ಒನ್ಸ್ ಕೌಂಟ್ ಮಾಡತೈತಿ. ನಮಗೆ ಬರೀ ನಂಬರ್ ಆಫ್ ಒನ್ಸ್ ಬೇಡ, ನಮಗೆ ಬಿಟ್ ಲೆಂತ್ ಬೇಕು. ಓಕೆ, ಬಿಟ್ ಲೆಂತ್ ಅಂದ್ರೆ ಏನು, ನಂಬರ್ ಆಫ್ ಬಿಟ್ಸ್ ನೆಸೆಸರಿ ಟು ರಿಪ್ರೆಸೆಂಟ್ ದ ಸೆಲ್ಫ್ ಇನ್ ಬೈನರಿ. ಓಕೆ, ಸೊ ಇಲ್ಲಿ ನೀವು ಇದೇನು ಮಾಡುತ್ತಾ, ಯಾವ್ದು ವ್ಯಾಲ್ಯೂ ಪಾಸ್ ಮಾಡ್ತಿರಲ್ಲ ಅದ್ರದ್ದು ಬಿಟ್ ಲೆಂತ್ ಸಿಗುತ್ತೆ ನಿಮಗೆ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಕ್ಟ್ ಒಂದು ಇದನ್ನು ಮಾಡಿ ನೋಡೋಣ. ಇನ್ಪುಟ್ ಹೆಂಗಂತಂದ್ರೆ ಡೆಫಿನಿಷನ್ ಇದನ್ನು ಇನ್ವೋಕ್ ಮಾಡೋಣ. ಪ್ರಿಂಟ್ ಬೈನರಿ ಫಾರ್ಮ್ 10 ಅಂತ ಕಳಿಸೋಣ. ಓಕೆ, ಇಲ್ಲಿ ಪ್ರಿಂಟ್ ಮಾಡೋಣ. ನಂಬರ್ ಆಫ್ ಬಿಟ್ಸ್. ಓಕೆ, ಸೊ ಈಗ ರನ್ ಮಾಡ್ರಿ. ಫಂಕ್ಷನ್ ಕಾಲ್ ಮಾಡತ್ತೆ, ಬ್ರೇಸಸ್ ಮಿಸ್ ಆಗ್ಯಾವ ಅಲ್ಲಿ. ಸೊ ಈಗ ನೋಡ್ರಿ, ಈಗ 10 ಇತ್ತ, -4 ಇದು 4 ಬಿಟ್ಸ್ ಬಂತ. ಬರೀ 1 ಕಳ್ಸಿದ್ನ ಎಷ್ಟು ಬರ್ತೈತೆ ನೋಡೋಣ. ಇಲ್ಲಿ ನೋಡ್ರಿ, ಈಗ ಬರೀ 1 ಇತ್ತಲ್ಲ, ಅದು ಒಂದೇ ಬಿಟ್ಟು ಅಲೋಕೇಟ್ ಮಾಡ್ತೀವಿ. ಇದನ್ನ -1 ಮಾಡಿದ್ರೆ ಎಷ್ಟು ಬರ್ತೈತೆ ನೋಡೋಣ. -1 ಇಷ್ಟ ಬರಾಗ್ತೈತಿ. 10ಗೆ -10ಗೆ 4. (1024) ನಂಬರ್ ಆಫ್ ಬಿಟ್ಸ್ 11. ಸೊ ನೀವು ಹೆಂಗೆ ಇದನ್ನು ವ್ಯಾಲ್ಯೂ ಜಾಸ್ತಿ ಮಾಡ್ಕೋತ ಹೋಗ್ತಿರಲ್ಲ, ಹಂಗಂಗೆ ನೋಡ್ರಿ ಇಲ್ಲಿ ನಂಬರ್ ಆಫ್ ಬಿಟ್ಸ್ 15. ಅದೇನಾಗ ಆಗ್ತೈತಿ, ಜಾಸ್ತಿ ಹಾಕೊಂತ ಹೊಂಟೈತಿ. ಓಕೆ, ಸೊ ನಾವೇನು ಮಾಡೋಣ ಇಲ್ಲಿ, ಈಗ ಸಿಂಪಲ್ ಜಸ್ಟ್ ವಿಲ್ ಪಾಸ್ 1ಕ್ಕಿಂತ ಲೆಟ್ಸ್ ಸೇ ವಿ ಪಾಸಿಂಗ್ 5. ಓಕೆ, 5 ಮಾಡಿದಾಗ ಎಷ್ಟು ಬಿಟ್ಸ್, ಇಟ್ಸ್ ಯೂಸಿಂಗ್ 3 ಬಿಟ್ಸ್. ಓಕೆ, ಸೊ ಈಗ ಇಲ್ಲಿ ನಂಬರ್ ಆಫ್ ಬಿಟ್ಸ್ ಗೊತ್ತಾಯ್ತು ನಮಗೆ. ನಾವೇನು ಮಾಡೋಣ ಅಂತಂದ್ರೆ, ಈಗ ಒಂದು ಬೈನರಿದ ಪ್ರಿಂಟ್ ಮಾಡಬೇಕು. ಸೊ ಪ್ರಿಂಟ್ ಮಾಡ್ಬೇಕಂದ್ರೆ ನಿಮ್ಗೆ ಏನು ಬೇಕು, ಮೊದಲು ಮಾಸ್ಕ್ ಬೇಕು.
ಮಾಸ್ಕ್ ಇಸ್ ಈಕ್ವಲ್ ಟು 1 ಆಯಿತಾ. ಆಮೇಲೆ ಈ ಮಾಸ್ಕನಿಗೆ ನೀವು ಲೆಫ್ಟ್ ಶಿಫ್ಟ್ ಮಾಡಬೇಕು, ಅಂದರೆ ನೀವು ಲೆಫ್ಟ್ ಟು ರೈಟ್ ಪ್ರಿಂಟ್ ಮಾಡೋರದಿರಲ್ಲ. ಸೊ ಅದನ್ನು ಲೆಫ್ಟ್ ಶಿಫ್ಟ್ ಮಾಡಿದ್ರೆ ಅಂದರೆ ಏನಾಗುತ್ತೆ ಅವಾಗ, ಮಾಸ್ಕ್ ಇಸ್ ಈಕ್ವಲ್ ಟು ಮಾಸ್ಕ್ ಲೆಫ್ಟ್ ಶಿಫ್ಟ್ ಬೈ ನಂಬರ್ ಆಫ್ ಬಿಟ್ಸ್ ಮೈನಸ್ 1. ಕರೆಕ್ಟಾ? ಸೊ ಲಾಸ್ಟ್ ಒಂದ್ರ ಮಟ್ಟ ಹೋಯ್ತದು, ಮಾರ್ಕ್ ಅಲ್ಲ ಮಾಸ್ಕ್. ಓಕೆ, ಈಗ ನಮಗೆ ಫಾರ್ ಲೂಪ್ ಬೇಕು. ಸೊ ಇದಕ್ಕೆ ಫಾರ್ ಇನ್ ಇಲ್ಲೇನಂತಂದ್ರೆ ರೇಂಜ್ ಫಂಕ್ಷನ್ ಬರೀತಾರೆ. ಹಿಂಗೆ ರೇಂಜ್ ಫಂಕ್ಷನ್ ನಂಬರ್ ಆಫ್ ಬಿಟ್ಸ್, ಅದು ಎಷ್ಟು ಬಿಟ್ಸ್ ಇರ್ತಲ್ಲ ಅದಕ್ಕಿಂತ ಒಂದು ಕಡಿಮೆ ಸಲ ಇದು ಲೂಪ್ ಆಗ್ತೈತಿ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಇಲ್ಲೇ ನಮ್ಗೆ ಯಾವುದು ವೇರಿಯೇಬಲ್ ಬೇಡ ಅಂದಾಗ ಈ ಥರ ಹಿಂಗೆ ಡ್ಯಾಶ್ ಹಾಕಿ ಬರೀತಾರೆ ಲೂಪ್. ಓಕೆ, ಹಿಂಗೆ ಬರೋದು. ಈಗ ಇಲ್ಲೇನು ಮಾಡಬೇಕು, ನೀವು ಅದರ ಜೊತೆ ಯಾವ ಸಂಖ್ಯೆ ಜೊತೆ ಮಾಸ್ಕ್ ಮಾಡಬೇಕು. ಸೊ ಹೆಂಗೆ ಮಾಡ್ತೀರಿ, ಇಫ್ ದಟ್ ನಂಬರ್ ಆ್ಯಂಡ್ ಮಾಸ್ಕ್ ಇದು ಎರಡು ನೀವು ಆ್ಯಂಡ್ ಮಾಡಿದಾಗ 1 ಬಂತಂದ್ರೆ ದೆನ್ ನೀವು ಪ್ರಿಂಟ್ 1. ಓಕೆ, ಎಲ್ಸ್ ಯು ಪ್ರಿಂಟ್ 0. ಓಕೆ, ಇದಾದ್ಮೇಲೆ ಇಫ್ ಎಲ್ಸ್ ಆದ್ಮೇಲೆ ನೆಕ್ಸ್ಟ್ ಇಲ್ಲೇನಂದ್ರೆ ಮಾಸ್ಕ್ ಇಸ್ ಈಕ್ವಲ್ ಟು ಮಾಸ್ಕ್ ರೈಟ್ ಶಿಫ್ಟ್ ಬೈ 1. ಲೆಫ್ಟಿಂದ ಶುರು ಮಾಡಿ ಒಂದೊಂದು ಶಿಫ್ಟ್ ಮಾಡ್ಕೊತ ಹೋಗ್ಬೇಕು. ಕರೆಕ್ಟಾ? ಸೊ ಲೆಟ್ಸ್ ಟ್ರೈ ಇಟ್. ಇದನ್ನ ರನ್ ಮಾಡಿ ನೋಡೋಣ. ಹಾಂ, ಈಗ ಪೈಥಾನ್ದಾಗ ಏನಾಗ್ತೈತಿ ಅದು, ನೀವು ಇನ್ಪುಟ್ ಏನು ಕೊಟ್ಟಿದ್ರಿ 5, ಬೈನರಿದಾಗ ಏನಾಯಿತು 1 0 1 ಆಯಿತು. ಓಕೆ, ಏನಾರ ಇದನ್ನು ನೀವು ಲೆಟ್ ಸ್ಟಾರ್ಟ್ ವಿತ್ ವೆರಿ ಸಿಂಪಲ್ ಇನ್ಪುಟ್. ಓಕೆ, ಫಸ್ಟ್ ಜಸ್ಟ್ 1 ಪಾಸ್ ಮಾಡಿ ನೋಡೋಣ ಮೊದಲು. ನಂಬರ್ ಆಫ್ ಬಿಟ್ಸ್ 1, ಇದು 1 ಆಯಿತು. ಓಕೆ, -1 ಇದು 1 ಬರಾಗ್ತೈತಿ. 2 ಇತ್ತಂದ್ರೆ ನಂಬರ್ ಆಫ್ ಬಿಟ್ಸ್ 2 1 0 ಬಂತು. ಓಕೆ, ಸೊ ನೆಗೆಟಿವ್ ನಂಬರ್ ಇದ್ದಾಗ ಇಂಟರ್ನಲಿ ಐ ಥಿಂಕ್ ಇನ್ ಪೈಥಾನ್ ದೇ ಸ್ಟೋರ್ ದಟ್ ಇದು. ಸೊ ವಿ ಕ್ಯಾನ್ ಆಸ್ಕ್ ಹೌ ನೆಗೆಟಿವ್ ನಂಬರ್ಸ್ ಆರ್ ಸ್ಟೋರ್ಡ್ ಇನ್ ಪೈಥಾನ್ ಬೈನರಿ ಫಾರ್ಮ್.